ಹಾಂ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಈ ಇನ್ಸಿಡೆಂಟ್ ನಾನು ಯಾವತ್ತೂ ಕ್ಷಮಿಸಂಗಿಲ್ಲ. ನಮ್ಮ ದೋಸ್ತರಿಗೆ ಹೇಳಂತೆ. ನಾನು ರಾತ್ರಿ ನಾನು ಮಕ್ಕೊಂಡಾಗ ಧಾರವಾಡದಾಗಿದ್ದೆ ರೀ. ಕಾರ್ನಾಗ ಕುಂತೇನಿ, ಹುಬ್ಳಿಗೆ ಹೊಂಟೇನಿ ಅಂತಂದ್ರೆ ಬೆಳಿಗ್ಗೆ ಎದ್ದು ನೋಡುತ್ತಲೇ ಇಲ್ಲಿ ಪೂನಮ್ ಗೋವಾ ರೋಡಿಗೆ ಕರ್ಕೊಂಬಂದ್ಬಿಟ್ಟಾರ್ರಿ. ನೋಡ್ರಿ ಇಲ್ಲಿ ಎಂತಲ್ಲಿ ಬಂದೇನು ನೋಡ್ರಿ ಇಲ್ಲಿ. ಇವ ನಮ್ಮ ಡ್ರೈವರ್ ಬಾಜು ಕುಂತಾವ. ಹುಬ್ಳಿಗೆ ಹೊಂಟೇವಂತ ನಾವು ತಿಳ್ಕೊಂಡೇವಿ. ಬೆಳಿಗ್ಗೆ ಹೇಳುತ್ತೆ ನೋಡ್ರಿ ಇಲ್ಲಿ ಎಲ್ಲಿ ಬಂದೇವಿ. ಹಾಂ, ಇನ್ನೊಂದು 20 ಕಿಲೋಮೀಟ್ರ್ ಹೋದ್ರು ಗೋವಾ, ಅಲ್ಲಿ ಬಂದು ನಿಂತೇವಿ. ಇವ್ರೇ ನಾನೇನು ಮಾಡಿಲ್ಲ. ಮತ್ತು ಹೆಂಗೋ ಅಲ್ಲಿ ಮಠ ಬಂದಬಿಟ್ಟೇವ ಅಂತಂದೇಳಿ ಮತ್ತು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಗಾಡಿ ಸೈಡ್ ಹಾಕಲ್ಲೇ ರೋಡ್ನ್ಯಾಗ ಸ್ವಲ್ಪ ಮಷ್ಕರಿ ಮಾಡಿದ್ವಿ ನಾವು ದೋಸ್ತರ. ಇವ ವಿಡಿಯೋ ಮಾಡೋ ಅಂತಿದ್ದು ನಮ್ಮ ದೋಸ್ತು ಸ್ವಲ್ಪ ಡೇಂಜರ್ನಾಗ್ತಾನ, ಅಡ್ಜಸ್ಟ್ ಮಾಡ್ಕೊರಿ. ಸೊ ಅಲ್ಲಿಂದ ಗೋವಾ ಹೋಗೇ ಬಂದ್ಬಿಡು ನಡಿ ಅಂತಂದೇಳಿ ಡಿಸೈಡ್ ಮಾಡಿದ್ವಿರಿಪ್ಪ. ಅಲ್ಲಿಂದ ಮತ್ತೆ ಕಾರ್ ಎತ್ತು ಹೊಂಟ್ವಿ. ಗೋವಾಗೆ ಬಂದ್ಬಿಟ್ಟಿವ್ರಿ. ಇವ್ ನೋಡ್ರಿ ಹೆಂಗ್ ಬಿದ್ದ ನೋಡ್ರಿ, ನೋಡ್ರಿ ಅವ ನಮ್ಮ ದೋಸ್ತ್ ಹಿಂದೆ ಮಕ್ಕೊಂಡು ಅವ್ನು ಕ್ಯಾಮ್ರಾ ಒಟ್ಟ ಬರಂಗಿಲ್ಲ ನೋಡ್ರಿ ಅವನ್ನ. ಹೊಟ್ಟೆ ಒಳಗೆ ಕೂಲಿ ಆಗ್ಲೇ ಹೊಟ್ಟೆ ನೋಡ್ಕೊಳಂತ ನಾವು ಹೊಟ್ಟೆ ನೋಡ್ಲಿ ನಾ ಅಕ್ಷನ್ ತೊಳ ಅಂತೇನೆ ಸುಮಿರ್ಲೆ ನೀನಲ್ಲ ಅಲ್ಲಿ ಇದು ಮಾಡೋದು ಹಂಗ ಮತ್ತು ಹೊಂಟ ಬಿಟ್ವಿ. ಗೋವಾ ಏನು ಇನ್ನೊಂದು 10 ಕಿಲೋಮೀಟ್ರ್ ಅಷ್ಟೇ ಇತ್ತು. ಮತ್ತು ಒಳ್ಳೆ ಮಷ್ಕರಿ ಸ್ಟಾರ್ಟ್ ಆಯ್ತು ನಮ್ಮದು. ಕಾರ್ನಾಗ ಹೊಡೆದಾಟ ಎಲ್ಲ ಹಾಕವು ನೋಡ್ರಿ. ಈಗ ಫೈನಲಿ ಫೈಟಿಂಗ್ ನಿಂದ್ರಿಸಿ ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬಂದರು. ಆದ್ರೆ ನಮ್ಮ ದೋಸ್ತ್ ಕ್ಯಾಮ್ರಾ ನೋಡಿ ಹೆಂಗೆ ಆಡ್ಕೊಂತ ನೋಡ್ರಿ. ನಮ್ಮ ಡ್ರೈವರ್ ಸಡನ್ ರೊಚ್ಚಿಗೆ ಹೇಳ್ತಾನೆ ನೋಡ್ರಿ. ಫೈನಲಿ ಮೂಲ್ಯಂ ಬಂದ ಬಿಡ್ತು. ನನಗೇನು ಹೇಳ್ಬೇಕು ಗೊತ್ತಾಗಂತಿಲ್ರಿ. ನನಗಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆ. ರಾತ್ರಿ ಮನ್ಯಾಗ ಕುಂತಾವ, ಹುಬ್ಳಿಗೆ ಹೋಗ್ಕೇನಂತೆ ಕಾರ್ನಾಗ ಮುಕ್ಕೊಂಡು ಒಮ್ಮಕ್ಳೆ ಬೆಳಿಗ್ಗೆ ಎದ್ದ ಮೇಲೆ ಈ ಗೋವಾ ರೋಡಿಗೆ ಬಂದಿದ್ದು ಫಸ್ಟ್ ಟೈಮ್. ಕೆಲವೊಂದಿಷ್ಟು ಜನಕ್ಕೆ ಆಗಿರ್ತೈತೆ ಎಕ್ಸ್ಪೀರಿಯನ್ಸ್. ನನ್ನ ಲೈಫ್ ಒಳಗೆ ನನಗೆ ಫಸ್ಟ್ ಟೈಮ್ ಆಗಿದ್ದು ಎಕ್ಸ್ಪೀರಿಯನ್ಸ್ ಇದೆ. ಸೊ ನೋಡೋಣ ಹೆಂಗೆ ಎಂಡ್ ಆಕೈತೆ ಅಂತೇಳಿ. ಮತ್ತೆ ಕ್ಯಾಮ್ರಾ ನೋಡಿ ನಮ್ಮ ದೋಸ್ತನ ರಿಯಾಕ್ಷನ್ ನೋಡ್ರಿ. ಇವ್ರೇ ನಾನೇನು ಮಾಡಿಲ್ಲ. ಸೊ ಬೆಳಿಗ್ಗೆ 7:30 ಅಂದ್ರೆ ಮೂಲೆಯೊಳಗೆ ನಿಂತು ಚಹಾ ಕುಡಿದ್ವಿ. ನಾವು ನಿದ್ದಿಗಣ್ಣಾಗ ಬಿದ್ದು ಎದ್ದು ಗೋವಾಕ್ಕೆ ಮಕ್ಕ ನೋಡ್ಬಿಟ್ಟೇವಿ. ನಾವೇನೋ ತಿಳಿದು ಓಕೆ ಬಂದಿವಪ್ಪ ಅಂತೇಳಿ ಎಂಜಾಯ್ ಮಾಡಕ್ಕಂತ ನಿಂತೀವಿ. ಆದ್ರೆ ನಮ್ಮ ಕಡೆ ಒಬ್ಬ ಅದನ್ರಿ, ನಮಗೆಲ್ಲ ಒಂದು ಹತ್ತಿದ್ರೆ ಅವಂಗ ಒಂದು ಹತ್ತೈತಿ. ನಿನ್ನೆ ರಾತ್ರಿ ಮಕ್ಕೊಂಡಿದ್ದ ಗುಂಗೊಳಗೆ ಲ್ಯಾಪ್ಟಾಪಿಂದ ಪಾಸ್ವರ್ಡ್ ಮರ್ತ್ಬಿಟ್ಟು ನಮ್ಮ ಲಕ್ಷ. ಅಲ್ಲಿಂದ ಹಿಡಿದು ಒಂದು 20 ಕಿಲೋಮೀಟರ್ ದೂರ ಬಂದೀವಿ. ಇನ್ನೂ ಮಟ್ಟ ಲ್ಯಾಪ್ಟಾಪ್ ಇಂದ ಪಾಸ್ವರ್ಡಿಗೆ ಗುದ್ದಿಡ ಅಂತಾನ. ಅಕ್ಷ ಇನ್ಫೋಸಿಸ್ ಎಂಪ್ಲಾಯಿ ರೀ ನಮ್ಮ ದೋಸ್ತ. ಮೇಲ್ ಹಾಕ್ಬಿಡ್ಲಿ, ಐ ಫಾರ್ಗಾಟ್ ಮೈ ಪಾಸ್ವರ್ಡ್ ಅಂತಂದೇಳಿ. ಅಕ್ಷ ನಮ್ ಕಿರಣ್ ನೋಡ್ರಿಪ್ಪ, ಅದನ್ನ ಲ್ಯಾಪ್ಟಾಪ್ ಬೀಚ್ನಾಗ ತೊಳಿತಾನಂತೆ. ಪಾಸ್ವರ್ಡ್ ಇವ ಲೆಜೆಂಡ್ರಿ. ಲ್ಯಾಪ್ಟಾಪ್ ಬೀಚ್ನಾಗ ತೊಳಿತಾನಂತ್ರಿ. ಮಂದಿ ಐತ್ರಿ ಅವ್ನು ನಮ್ಮ ಹುಬ್ಬಳ್ಳಿ ಕಡೆ. ಉತ್ತರ ಕರ್ನಾಟಕ ಸಾಂಗ್ ಗೋವಾನ್ಯಾಗ ಪ್ಲೇ ಮಾಡಲ್ಲ ಅಂದ್ರೆ ಮಜಾ ಬರಂಗಿಲ್ಲ. ಬಿತ್ತು ನೋಡ್ರಿ ನೆಕ್ಸ್ಟ್. ಹುಡುಗಿ ನನ್ನ ನಸೀಬದಾಗ ನಮ್ಮ ಡ್ರೈವರ್ ಮಾತ್ರ ರೊಚ್ಚಿಗತ್ತನ್, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊರಿ.
ಸೊ ಫೈನಲಿ 8 ಗಂಟೆ 8:15 ಅಂದ್ರೆ ಗೋವಾ ಬ್ರಿಡ್ಜ್ ಬಂತು. ಗೋವಾಕ್ಕೆ ಎಂಟ್ರಿ ಆದ್ವಿ. ಬೋಲೋ ಭಾರತ್ ಮಾತಾ ಕಿ ಜೈ. ನಮ್ಮ ಸೋಲ್ಜರ್ಸಿಗೆ ಒಂದು ದೊಡ್ಡ ಸಲ್ಯೂಟ್. ರೀಚ್ ಆಗೋ ತಡ ಇಲ್ಲಾರ್ದ ನನ್ನ ಮಕ್ಕಳಿಗೆ ಏನೋ ಕಾಸ್ಟ್ಯೂಮ್ ಬೇಕಾಗಿತ್ತಂತ ಅಂಗಿ ತಗೊಳ ಅಂತಿದ್ರು. ನೋಡ್ರಿ ಹೆಂಗೈತೆ ಔಟ್ಫಿಟ್. ಗೋವಾ ಬಂದ್ರೆ ತಗೋರಿ. ಇಲ್ಲೇ ಕಲ್ಲಂಗೂಡ ಬೀಚ್ ಪಾರ್ಕಿಂಗ್ ಈ ಕಡೆ. ನಮ್ಮ ಊರಾಗ ಮೆಡಿಕಲ್ ಸ್ಟೋರ್ ಈ ರೇಂಜಿಗೆ ಇರಂಗಿಲ್ಲ. ಈ ಊರಾಗ ಬಾರ್ ಯಾವ ರೇಂಜಿಗೆ ಅದ ನೋಡ್ರಿ. ಹಂಗಂತೇಳಿ ಕುಡಿಯಾಕೆ ಹೋಗ್ಬೇಡ್ರಿ. ನಾ ಜಸ್ಟ್ ತೋರ್ಸ ಅಂತೀನಿ. ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್. ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ಮೆಂಟ್ ಆಯ್ತು. ಅನ್ಪ್ಲ್ಯಾಂಡ್ ಬಂದ್ರು ಬಂತ್ ಬೀಚ್ನಾಗ ಆಡಿ ಮನೆಗೆ ಹೋಗೋಣ ಬರಲಿ ಅಂತಂದ್ರಿ ನನ್ನ ಮಕ್ಳು ಕೆಸಿನೋಗೆ ಹೋಗೋಣ ಅಂತೇಳಿ ಕೆಸಿನೋಗೆ ಕರ್ಕೊಂಬಂದ್ರೆ ನಾ ಅಂತೂ ಫಸ್ಟ್ ಟೈಮ್ ಕೆಸಿನೊಳಗೆ ಎಂಟ್ರಿ. ನಮಗೆ ಕರ್ಕೊಂಡು ಹೋಗಿ ಬೋಟ್ ಬರ ಅಂತಿತ್ತು. ಅದಕ್ಕೆ ವೇಟ್ ಮಾಡೋ ಅಂತಿದ್ವಿ. ನಾವು ಕೆಸಿನೋ ಪ್ರೈಡಿಗೆ ಬಂದೇವಿ ಫಾರ್ ದ ಫಸ್ಟ್ ಟೈಮ್ ಇನ್ ಲೈಫ್. ಆ್ಯಕ್ಚುಲಿ ಕೆಸಿನೊಳಗೆ ವಿಡಿಯೋ ಮತ್ತು ಫೋಟೋಸ್ ಅಂತೂ ತೆಗಿಯಂಗನ ಇಲ್ಲ. ಸೆಕ್ಯೂರಿಟಿ ಬಿಡ್ತಾರೆ. ಸೊ ಅದ್ರ ಸಂಬಂಧ ಸೆಕ್ಯೂರಿಟಿ ಬಂದ ಹಿಂದೆ ಅದ್ರ ಸಂಬಂಧ ಆಫ್ ಮಾಡಿಬಿಟ್ವಿ. ಹಂಗೆ ನಮ್ದು ಕ್ರೂಸ್ ಮೇಲೆ ಬೋಟ್ ಪಾರ್ಟಿ ಇತ್ತು. ಹೋದ್ವಿ, ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಸೊ ನಂಗೂ ಅಕ್ಷಯಾಗು ಕ್ಯಾಸಿನೋ ಬ್ಯಾಸರಾಗಿ ಓಡಾಡಿ ಸೀದಾ ಹೊರ ಬಂದ್ಬಿಟ್ವಿ ಬೋಟ್ ಹತ್ತಿ. ನಾ ಮಾತಾಡುವಾಗ ನಮ್ಮ ಅಕ್ಷಯಂದ ರಿಯಾಕ್ಷನ್ ನೋಡ್ರಿ. ಕೆಸಿನೋ ಪ್ರೈಡ್ ಟ್ರಿಪ್ ಹೆಂಗೆ ಸ್ಟಾರ್ಟ್ ಅಂತ ಗೊತ್ತಿಲ್ಲ, ಆದರೆ ಎಂಡ್ ಮಾತ್ರ ಕೆಸಿನೋ ಪ್ರೈಡ್ ಒಳಗಾಗೈತಿ. ಸೊ ಸ್ಟೇ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ವಿಡಿಯೋಸ್. ಬಾಯ್.